ನಮಸ್ಕಾರ ಬಾಸು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂದರೆ, ಬೆಂಗಳೂರು ಬುಲ್ಸ್ ಬಿಗ್ ಶಾಕಿಂಗ್ ನ್ಯೂಸನ್ನು ನೀಡಿದೆ. ಅದನ್ನು ಏನಂತ ತಿಳ್ಕೊಳ್ಳೋದು ಪ್ಲೀಸ್ ವೇಟ್ ಮಾಡಿ, ಕೊನೆಯ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ. ನಮ್ಮ ಬೆಂಗಳೂರು ಬುಲ್ಸ್ ಮ್ಯಾನೇಜ್ಮೆಂಟ್ ಅವರು ಬರೀ ಬ್ಯಾಡ್ ನ್ಯೂಸ್ ನೀಡ್ತೈತೆ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಬಿಗ್ ಶಾಕಿಂಗ್ ನ್ಯೂಸನ್ನು ನೀಡಿದ್ದಾರೆ. ಪುಣೇರಿ ಪೈಟನ್ಸ್ ಕೋಚ್ ಆದ BC ರಮೇಶ್ ಅವರನ್ನು ತಗೊಂಡಿದ್ದಾರೆ. ಹೆಡ್ ಕೋಚ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ಕಡೆಗೆ ಬಂದಿದ್ದಾರೆ. ನೆಕ್ಸ್ಟ್ ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ ಕಡೆಗೆ ಹೆಡ್ ಕೋಚ್ ಆಗಿ ನೇಮಕ ಮಾಡಿದ್ದಾರೆ. ಇದೊಂದು ದೊಡ್ಡ ಎಕ್ಸ್ಪೆನ್ಸಿವ್ ನ್ಯೂಸ್ ಅಂತಲೇ ಹೇಳ್ಬೋದು. ಬೆಂಗಳೂರು ಬುಲ್ಸ್ ಫ್ಯಾನ್ಸ್ ಎಲ್ಲ ಕಮೆಂಟ್ ಹೊಡಿತಾನೆ ಇದ್ದರು, BC ರಮೇಶನ್ನ ತಗೊಳ್ಳಿ, ಬೆಂಗಳೂರು ಬುಲ್ಸ್ ಕಪ್ ಎತ್ತಲ್ಲ ನಾವು ನೋಡ್ತೀವಿ ಅಂತ ಕಮೆಂಟ್ ಹೊಡ್ತಾ ಇದ್ರು. ಅದು ಈಗ ಮ್ಯಾನೇಜ್ಮೆಂಟಿಗೆ ಕಿವಿಗೆ ಬಿದ್ದಿದೆ. ಹಾಗಾಗಿ BC ರಮೇಶ್ ಅವ್ರನ್ನ ನಮ್ಮ ಬೆಂಗಳೂರು ಬುಲ್ಸ್ ಹೆಡ್ ಕೋಚ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಮುಂದಿನ ಬಾರಿಗೆ ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ಒಂದು ಬಲಿಷ್ಠ ಟೀಮ್ ಆಗಿ ಕಾಣಿಸಿಕೊಳ್ಳುತ್ತದೆ. ಏಕೆಂದರೆ ನಮ್ಮ BC ರಮೇಶ್ ಅವರು ಹಾಗೆಯೇ ಟೀಮ್ ರಚನೆ ಮಾಡುತ್ತಾರೆ ಅಂತಲೇ ಹೇಳ್ಬೋದು. 10 ಸೀಸನ್ವರೆಗೂ ಪುಣೇರಿ ಪೈಟನ್ಸ್ ಕಪ್ ಗೆದ್ದಿಲ್ಲ, ಆದರೆ 10ನೇ ಸೀಸನ್ ಪುಣೇರಿ ಪೈಟನ್ ಕಪ್ ಗೆಲ್ಲುತ್ತದೆ. ಒಂದು ಬಾರಿ ಫೈನಲಿಸ್ಟ್ಗೆ ಬಂದು ಹೋಗುತ್ತಾರೆ. ಇನ್ನು BC ರಮೇಶ್ ಅವರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಕೋಚ್ ಆಗಿ ಬಂದಿದ್ದಾರೆ. ತುಂಬ ಬಲಿಷ್ಠವಾಗಿಯೇ ರಚನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ಟೀಮ್ನ. ಏನೇ ಆಗಲಿ ಗುರು, ಇದೊಂದು ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನೇ ಆಗಲಿ ನೆಕ್ಸ್ಟ್ ಸೀಸನ್ ಕಪ್ ನಮ್ಮದೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೆಳಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಆಲ್ಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್ಸ್.